ಸಿಲಿಕಾನ್ ಸಿಟಿ ಒಂದಿಗೆ ಇವತ್ತು ಡಬಲ್ ಧಮಾಕ ಇದೆ. ಕೆಂಪೇಗೌಡರ ಜಯಂತಿಯ ಪ್ರಯುಕ್ತವಾಗಿ 15 ಲಕ್ಷ ಸಸಿಗಳ ನಾಟಿ ಮಾಡಲಾಗುತ್ತೆ. ಹೈಟೆಕ್ ದಶಪಥ ಹೆದ್ದಾರಿಯ ಲೋಕಾರ್ಪಣೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಇದು ಸಿಲಿಕಾನ್ ಸಿಟಿ ಒಂದಿಗೆ ಇವತ್ತು ಡಬಲ್ ಧಮಾಕ. ಒಂದು ಕೆಂಪೇಗೌಡರ ಜಯಂತಿ, ಅದರ ಜೊತೆಗೆ ಕೆಂಪೇಗೌಡರ ಜಯಂತಿಯ ದಿನದಂದು ದಶಪಥ ಹೆದ್ದಾರಿಯ ಲೋಕಾರ್ಪಣೆ ಇದೆ. ಈ ಹೆದ್ದಾರಿಯ ಉದ್ಘಾಟನೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಈ ಹೆದ್ದಾರಿಯನ್ನ ಉದ್ಘಾಟನೆ ಮಾಡ್ತಾರೆ. 15 ಲಕ್ಷ ಸಸಿ ನೆಡುವಂತ ಕಾರ್ಯಕ್ರಮ ಇದು. ಬಿಡಿಎ ಕಡೆಯಿಂದ ಇವತ್ತು ಸಸಿ ನೆಡುವ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಆರಂಭ ಆಗತ್ತೆ. ಸಿಲಿಕಾನ್ ಸಿಟಿ ಒಂದಿಗೆ ಇವತ್ತು ಡಬಲ್ ಧಮಾಕ ಇರುತ್ತೆ. ಒಂದು ಕೆಂಪೇಗೌಡರ ಜಯಂತಿ, ಅದೇ ಜಯಂತಿಯ ಪ್ರಯುಕ್ತವಾಗಿ ಇವತ್ತು ಹೈಟೆಕ್ ದಶಪಥ ಹೆದ್ದಾರಿಯ ಲೋಕಾರ್ಪಣೆ ಇದೆ. ಸೊ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ನೋಡ್ತಾ ಇದೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಅಥವಾ ವಿಶೇಷತೆ ಏನು ಅಂತ ಹೇಳಿದ್ರೆ, ಬಿಡಿಎ ಕಡೆಯಿಂದ ಇವತ್ತು ಸಸಿ ನೆಡುವ ಕಾರ್ಯಕ್ರಮ ಇರುತ್ತೆ. 15 ಲಕ್ಷ ಸಸಿಗಳ ನೆಡುವಂಥ ಕಾರ್ಯಕ್ರಮವನ್ನು ಬಿಡಿಎ ಹಮ್ಮಿಕೊಂಡಿದೆ. ಸಿಎಂ ಡಿ ಕೆ ಶಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು, ವನ ಮಹೋತ್ಸವ. ಸೊ ಕೆಂಪೇಗೌಡ ಲೇಔಟಲ್ಲಿ 5 ಲಕ್ಷ ಸಸಿ ನೆಡುವಂಥ ಕಾರ್ಯಕ್ರಮ, ಒಂದು ಮನೆ ಒಂದು ಔಷಧಿಯ ಪರಿಕಲ್ಪನೆಯ ಅಡಿ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಗಿನ್ನಿಸ್ ದಾಖಲೆ ಆಗತ್ತೆ ಇದು, ಈ ಒಂದು ಪರಿಸರದ ಆಂದೋಲನ ಕಾರ್ಯಕ್ರಮ. ಸೊ ಇನ್ನು ಈ ದಶಪಥ ಹೆದ್ದಾರಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಎಸ್ ಎಂ ಕೃಷ್ಣ ಅವರ ಹೆಸರಿದೆ ಈ ಒಂದು ಹೆದ್ದಾರಿಗೆ, ಎಸ್ ಎಂ ಕೃಷ್ಣ ದಶಪಥ ಹೆದ್ದಾರಿ ಅಂಥೇಳಿ. ಸೊ ಮೈಸೂರು ರಸ್ತೆ ಹಾಗೂ ಮಾಗಡಿ ರಸ್ತೆ ನಡುವೆ ಸಂಚಾರ ಮಾಡುವಂಥದ್ದು. 1 ಗಂಟೆ ಪ್ರಯಾಣ ಇತ್ತು ಈ ಹಿಂದೆ ಇದೇ ಜಾಗದಲ್ಲಿ. ಈಗ ಕೇವಲ 15 ನಿಮಿಷಕ್ಕೆ ನೀವು ತಲುಪಬಹುದು. ರಸ್ತೆಯಲ್ಲಿ ಟೋಲ್ ಇರೋದಿಲ್ಲ. 10 ಕಿಲೋಮೀಟರ್ ಸೈಕಲ್ ಪಥ ಇರುತ್ತೆ. 631 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಹೈಟೆಕ್ ದಶಪಥ ರಸ್ತೆ ಇದು. ಸೊ ಈ ರೀತಿಯಾಗಿ ನಿರ್ಮಾಣಗೊಂಡಿರೋದು 631 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ದಶಪಥ ರಸ್ತೆ ಇದು. ಸೊ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಕನೆಕ್ಟ್ ಮಾಡುವಂಥ ದಶಪಥ ರಸ್ತೆ. 1 ಗಂಟೆ ಸಂಚಾರ. ಈಗ ನೀವು ಜಸ್ಟ್ 15 ನಿಮಿಷದಲ್ಲೇ ಪ್ರಯಾಣವನ್ನು ಮಾಡಬಹುದು. ನಾಡಪ್ರಭು ಕೆಂಪೇಗೌಡರ ಲೇಔಟ್ನ ಎಲ್ಲ 9 ಬಡಾವಣೆಗಳಿಗೂ ಕೂಡ ಈ ಸಂಪರ್ಕ ಕಲ್ಪಿಸಲಾಗತ್ತೆ. ಈ ಹೊಸ ಎಸ್ ಎಂ ಕೃಷ್ಣ ದಶಪಥ ರಸ್ತೆಗೆ ಯಾವುದೇ ರೀತಿಯ ಟೋಲ್ ಇರೋದಿಲ್ಲ. ಮೈಸೂರು, ಮಾಗಡಿ, ಹಾಸನ, ಕುಣಿಗಲ್, ಮಂಡ್ಯ, ರಾಮನಗರ ಈ ಕಡೆ ಸಂಚಾರ ಮಾಡುವಂತಹ ಲಕ್ಷಾಂತರ ಪ್ರಯಾಣಿಕರಿಗೆ ಇದು ಅನುಕೂಲ ಆಗತ್ತೆ. ಸೊ ಹಂಗಾಗಿ ಇವತ್ತು ಕೆಂಪೇಗೌಡರ ಜಯಂತಿ, ಆ ಜಯಂತಿಯ ಪ್ರಯುಕ್ತವಾಗಿ ಇವತ್ತು ಹೈಟೆಕ್ ದಶಪಥ ಹೆದ್ದಾರಿಯ ಲೋಕಾರ್ಪಣೆ ನಡೀತಾ ಇದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈ ಒಂದು ದಶಪಥ ರಸ್ತೆಗೆ ಎಸ್ ಎಂ ಕೃಷ್ಣ ದಶಪಥ ರಸ್ತೆ ಅಂತ ಹೆಸರಿಡಲಾಗಿದೆ. ಅದರ ಜೊತೆಗೆ 15 ಲಕ್ಷ ಸಸಿಯನ್ನು ನೀಡುವಂಥ ಕಾರ್ಯಕ್ರಮ ಇದು. ಸೊ ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗತ್ತೆ, ಲೋಕಾರ್ಪಣೆ ಆಗತ್ತೆ. ಬಟ್ ಏನೆಲ್ಲ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ, ಒಂದು 15 ಲಕ್ಷ ಸಸಿಗಳ ನೆಡುವಂಥದ್ದು ಒಂದು. ಆಮೇಲೆ ಈ ಹಿಂದೆ ಈ ಬಡಾವಣೆಗಳಲ್ಲಿ ಸಂಚಾರ ಮಾಡೋದಕ್ಕೆ 1 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು. ಬಟ್ ಈಗ ಕೇವಲ 15 ನಿಮಿಷದಲ್ಲಿ ನೀವು ಆ ಸಂಚಾರವನ್ನು ಮಾಡಬಹುದಾಗತ್ತೆ. ಸೊ ಈ ರೀತಿಯಾಗಿ ಇದರ ಒಂದು ಪ್ರಮುಖವಾಗಿ ಇಲ್ಲಿ ಲೋಕಾರ್ಪಣೆ ಏನ್ಗೊಳ್ತಾ ಇದೆಯಲ್ಲ, ಎಸ್ ಎಂ ಕೃಷ್ಣ ಅವರ ದಶಪಥ ರಸ್ತೆಯ ಲೋಕಾರ್ಪಣೆ ವಿಶೇಷತೆ 1 ಗಂಟೆ ಪ್ರಯಾಣ ಕೇವಲ 15 ನಿಮಿಷಕ್ಕೆ ಇರುತ್ತೆ. ಮೈಸೂರು ರಸ್ತೆ ಹಾಗೂ ಮಾಗಡಿ ರಸ್ತೆ ನಡುವೆ ಸಂಚಾರವನ್ನು ಮಾಡಬಹುದು. 1 ಗಂಟೆಯ ಪ್ರಯಾಣ. ಈ ಹಿಂದೆ 1 ಗಂಟೆ ಪ್ರಯಾಣ ಇತ್ತು, ಈಗ ಕೇವಲ 15 ನಿಮಿಷಕ್ಕೆ ನೀವು ತಲುಪಬಹುದು. ಇನ್ನು ರಸ್ತೆಯಲ್ಲಿ ಟೋಲ್ ಇರೋದಿಲ್ಲ. 10 ಕಿಲೋಮೀಟರ್ ಸೈಕಲ್ ಪಥವನ್ನು ಮಾಡಲಾಗುತ್ತೆ. 631 ಕೋಟಿಯ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ರಸ್ತೆ ಇದು.